ಸರ್ ನಮ್ಮ ಲೇಔಟ್ ಇಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಮೆಟ್ರೋ ಬರ್ತಾ ಇದೆ ಸರ್. ತಿಂಗಳಿಗೆ ಬರೀ 10,000 ರೂಪಾಯಿ EMI ಕಟ್ರಿ ಮೆಟ್ರೋ ನಿಯರ್ ನಿಮಗೆ ಸೈಟ್ ಅನ್ನ ಕೊಡ್ತಾ ಇದೀವಿ. ಅದು ಹೇಗೆ ಅಂತ ಗೊತ್ತಾಗಬೇಕಾ ಈ ಪೂರ್ತಿ ವಿಡಿಯೋ ನೋಡಿ ಸರ್. ನಮ್ಮ ಲೇಔಟ್ ಮುಂದೆನೆ ನಿಮಗೆ ಬಸ್ ಸ್ಟಾಪ್ ಇದೆ ಸರ್. ನಮ್ಮ ಲೇಔಟ್ ಅಲ್ಲಿ ಸಹ ಮನೆ ಇದೆ. ನೀವು ಮನೆ ಕಟ್ಟಬೇಕಾ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಸರ್. ನಮ್ಮ ಲೇಔಟ್ ಇಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ 6 ಲೈನ್ಸ್ ರೋಡ್ ಸಹ ಆಗ್ತಾ ಇದೆ. ಇದ್ರ ಜೊತೆಗೆ ಸೊಂಡೆಕೊಪ್ಪ ಮೈನ್ ರೋಡ್ ನಿಮಗೆ ಪೆರಿಫಿಲ್ ರಿಂಗ್ ರೋಡ್ ಸಹ ಆಗ್ತಾ ಇದೆ ಸರ್. ನಿಮ್ಮ ಕನಸಿನ ಮನೆ ಕಟ್ಟೋದಕ್ಕೆ ಎಲ್ಲಾ ಬೇಸಿಕ್ ಕಮ್ಯುನಿಟೀಸ್ ಅನ್ನ ಕೊಟ್ಟಿದ್ದೀವಿ ಸರ್ ನಮ್ಮ ಲೇಔಟ್ ಅಲ್ಲಿ. ಈಗ ಪ್ರೆಸೆಂಟ್ ನಿಮಗೆ ಫೇಸ್ 1 ನೋಡೋಕೆ ಹೋದ್ರೆ ನಿಮಗೆ 3 ಎಕರೆಯಲ್ಲಿ ಮಾಡಿದ್ವಿ. ಸೊ ಈಗ ಬಂದು ನಿಮಗೆ ಟೋಟಲ್ 2 ಎಕರೆಯಲ್ಲಿ ಅದೇ ಲೇಔಟ್ಗೆ ಅಟ್ಯಾಚ್ಡ್ ಆಗೇ ಮಾಡಿರುವಂಥದ್ದು. ಇನ್ನು ಎಲೆಕ್ಟ್ರಿಸಿಟಿ ನೀವು ನೋಡೋಕೆ ಹೋದ್ರೆ ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಅವ್ರಿಗೆ 3 ಗ್ರಾಮ್ ಗೋಲ್ಡ್ ಸಹ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಮಾಗಡಿ ಮೇನ್ ರೋಡ್ ಹತ್ರ ನಮ್ಮ ಬೆಂಗಳೂರಲ್ಲೇ ನಿಮಗೆ ಪ್ರೀಮಿಯಂ ಆಗಿರುವಂಥ ಲೇಔಟ್ಗೆ ಇವತ್ತು ನಾನು ಕರ್ಕೊಂಡು ಬಂದಿದ್ದೇನೆ. ಫೇಸ್ 1 ಇಲ್ಲಿ ಮೊದಲು ಮಾಡಿದ್ರು ಅಶೋಕ ರಿಯಾಲಿಟೀಸ್ ಕಡೆಯಿಂದ. ಆದರೆ ತುಂಬಾ ಫಾಸ್ಟಾಗಿ ಸೋಲ್ಡ್ ಔಟ್ ಆಗಿತ್ತು. ಅದೇ ರೀತಿ ಮನೆಯೂ ಸಹಿತ ಕಟ್ಕೊಂಡಿದ್ದಾರೆ ಇಲ್ಲಿ ಜನ. ನೀವು ಸಹಿತ ನಿಮ್ಮ ಕನಸಿನ ಮನೆ ಕಟ್ಟಬೇಕು ಹಾಗೂ ಇನ್ವೆಸ್ಟ್ಮೆಂಟ್ಗೆ ಬೇಕಂದರೆ ಫೇಸ್ 2 ಸಹಿತ ಅಟ್ಯಾಚ್ ಆಗಿನೇ ರೆಡಿ ಮಾಡಿದ್ದಾರೆ. ತುಂಬಾ ಪ್ರೀಮಿಯಮ್ ಆಗಿ ಎಲ್ಲವೂ ರೆಡಿ ಟು ಮೂವ್ ಆಗಿರುತ್ತೆ. ಅಂದರೆ ಕಂಪ್ಲೀಟ್ ಅಮ್ಯುನಿಟೀಸ್ ಎಲ್ಲ ರೆಡಿ ಇರುತ್ತೆ. ಯಾವ ಥರ ಎಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಹಾಗೂ ನಮ್ಮ ಜೊತೆಯಲ್ಲಿ ಹರೀಶ್ ಸರ್ ಸಹಿತ ಅವೈಲೇಬಲ್ ಇದ್ದಾರೆ. ಹಲೋ ಸರ್. ಹಾಯ್ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್, ಅಶೋಕ ರಿಯಾಲಿಟೀಸ್ ಕಂಪ್ನಿ ಕಡೆಯಿಂದ ತುಂಬಾನೇ ನಾವು ಸೈಟ್ ವಿಡಿಯೋಸ್ ಮಾಡ್ತಾ ಇರ್ತೇವೆ ನಿಮ್ಮ ಜೊತೆಯಲ್ಲಿ. ಸೊ ಹೇಳಿ ಸರ್, ಫಸ್ಟ್ ಆಫ್ ಆಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ. ಸೊ ಎಲ್ರಿಗೂ ನಮಸ್ಕಾರ. ಅಶೋಕ ರಿಯಾಲಿಟೀಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸಿಂದ ಹರೀಶ್ ಅಂತ ಮಾತಾಡ್ತಾ ಇರೋದು. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಕಂಪ್ನಿ ಸುಮಾರು ವರ್ಷಗಳಿಂದ ರನ್ ಆಗ್ತಾ ಬಂದಿದೆ. ಸುಮಾರು ಪ್ರಾಜೆಕ್ಟ್ಗಳು ಸಹ ಮಾಡ್ತಾ ಬಂದಿದ್ದೀವಿ. ಸೊ ಇವತ್ತೊಂದು ಹೊಸ ಲೇಔಟ್ಗೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಸೊ ಇದು ಬಂದು ಮಾಗಡಿ ರೋಡಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು. ಅಂದರೆ ನಿಮಗೆ ತಾವರೆಕೆರೆಗೂ ನೀವು ಹೋಗೋ ಅವಶ್ಯಕತೆ ಇಲ್ಲ. ಬಿಫೋರು ನಿಮಗೆ ಕುರುಬ್ರಳ್ಳಿ ಗ್ರಾಮ ವಿಲೇಜ್ ಅಂತ ಬರುತ್ತೆ. ಆ ವಿಲೇಜಿಂದ ಜಸ್ಟ್ ನಿಮಗೆ ವಾಕೇಬಲ್ ಡಿಸ್ಟೆನ್ಸಲ್ಲೇ ಬರೋದು. ಸೊ ಆಪೋಸಿಟ್ ನಿಮಗೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಅದ್ರ ಆಪೋಸಿಟ್ ರೋಡಲ್ಲೇ ಬಂದರೆ ನಿಮಗೆ ಸೊ ಅಲ್ಲಿಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಲೇಔಟ್ ಬರೋದು. ಫಸ್ಟ್ 3 ಎಕರೆಯಲ್ಲಿ ಮಾಡಿದ್ವಿ ಪ್ರಾಜೆಕ್ಟ್ ಅನ್ನ. ಸೊ ಅದು ಇವಾಗ ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗೋಗಿದೆ ಫೇಸ್ 1. ಇವಾಗ ಫೇಸ್ 2 ಮಾಡ್ತಾ ಇದೀವಿ. ಈಗ ಒಂದೊಂದಾಗಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀರಾ ಅಮ್ಯುನಿಟೀಸ್ ಎಲ್ಲ ನಮಗೆ? ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾದ್ರೆ ಎಷ್ಟು ಎಕರೆಯಲ್ಲಿ ಮಾಡಿದ್ದೀರಾ ಸರ್ ಪ್ರಾಜೆಕ್ಟ್ ಅನ್ನ? ಸರ್ ಈಗ ಪ್ರೆಸೆಂಟ್ ನಿಮಗೆ ಫೇಸ್ 1 ನೋಡೋಕೆ ಹೋದ್ರೆ ನಿಮಗೆ 3 ಎಕರೆಯಲ್ಲಿ ಮಾಡಿದ್ವಿ. ಸೊ ಈಗ ಬಂದು ನಿಮಗೆ ಟೋಟಲ್ 2 ಎಕರೆಯಲ್ಲಿ ಅದೇ ಲೇಔಟ್ಗೆ ಅಟ್ಯಾಚ್ಡ್ ಆಗೇ ಮಾಡಿರುವಂಥದ್ದು. ಸೊ ಟೋಟಲ್ 45 ಸೈಟ್ ಬರುತ್ತೆ ಸರ್. ಟೋಟಲ್ 25 ಸೈಟ್ ಅವೈಲೇಬಲ್ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ನಿಮಗೆ ಮೆಜರ್ಮೆಂಟ್ ನೋಡೋಕೆ ಹೋದ್ರೆ ನಿಮಗೆ 20x30, 30x40, 30x50. ಸೊ ನಿಮಗೆ 600 ಸ್ಕ್ವೇರ್ ಫೀಟು, 1200 ಸ್ಕ್ವೇರ್ ಫೀಟು, 1500 ಸ್ಕ್ವೇರ್ ಫೀಟು. ಸೊ ಈ ತರ ಡೈಮೆನ್ಷನ್ಸ್ ಅಲ್ಲಿ ಮಾತ್ರ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ಓಕೆ, ಎಲ್ಲ ಡೈಮೆನ್ಷನ್ ಅಲ್ಲಿ ಸಿಗ್ಬಿಡುತ್ತೆ ಕಸ್ಟಮರ್ಸ್ ಗಳಿಗೆ. ಸೊ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ? ಸರ್ ಈಗ ನೀವು ನೋಡ್ತಾ ಇರ್ಬೋದು ನಿಮ್ಮ ಕಣ್ ಮುಂದೆನೆ 30 ಫೀಟ್ ರೋಡ್ ಆಗಿದೆ, ಟಾರ್ ರೋಡ್. ಸೊ ಡ್ರೈನೇಜ್ ಸಹ ಮಾಡಿದೀವಿ, ವಾಟರ್ ಲೈನ್ ಸಹ ಆಗಿದೆ, ಜೊತೆಗೆ ನಿಮಗೆ ಬೋರ್ ಸಹ ಆಗಿದೆ ಅನ್ಸುತ್ತೆ. ಹೌದು, ಬೋರ್ ರೈಟ್ ಸೈಡ್ ಅಲ್ಲೇ ಇದೆ. ಸೊ ಸೈಟ್ ನಂಬರ್ ಸಹ ಆಗಿದೆ. ಓಕೆ, ಸೈಟ್ ಮಾರ್ಕೇಶನ್ ಸಹ ಮಾಡಿದೀವಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಹೌದು. ಇನ್ನು ಎಲೆಕ್ಟ್ರಿಸಿಟಿ ನೀವು ನೋಡಕ್ ಹೋದ್ರೆ ನಿಮ್ ಕಣ್ ಮುಂದೆನೆ ಕಾಣ್ತಾ ಇದೆ. ಸೊ ಇನ್ನು ನಮ್ಮ ಲೇಔಟ್ ಸೇಫ್ಟಿ ಸೈಡ್ ನೋಡಕ್ ಹೋದ್ರೆ ನಿಮಗೆ ನಮ್ಮ ಲೇಔಟ್ನ ಸುತ್ತ ನಿಮಗೆ ಫೆನ್ಸಿಂಗ್ ಸಹ ಬರುತ್ತೆ ಸರ್. ಕಂಪ್ಲೀಟ್ ಫೆನ್ಸಿಂಗ್. ಹೌದು ಸರ್, ಎಲ್ಲ ಕಂಪ್ಲೀಟ್ ಅನ್ನ ಮಾಡಿದೀವಿ. ಸೊ ಇಮಿಡಿಯೇಟ್ ಕಸ್ಟಮರ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿಂತ ಇಮಿಡಿಯೇಟ್ ಮನೆ ಕಟ್ಕೊಂಡು ವಾಸ ಇರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮಾಗಡಿ ರೋಡ್ ಇಂದ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರೋದು ಇದು. ಬೇಕಾದ್ರೆ ಗ್ರಾಹಕರು ಡೈರೆಕ್ಟ್ ಆಗಿ ಏನಾದ್ರು ವಿಸಿಟ್ ಮಾಡೋದಾದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಮಿಡಿಯೇಟ್ ಮನೆ ಕಟ್ಕೊಂಡು ವಾಸ ಇರ್ಬೋದು. ನಮ್ಮ ಲೇಔಟ್ ಅಲ್ಲಿ ಸಹ ಮನೆ ಕಟ್ಕೊಂಡು ವಾಸ ಇದ್ದಾರೆ. ನಮ್ಮ ಆಫೀಸು ಬಂದು ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅಂತ ವಿಜಯನಗರ ಶೋಭಾ ಹಾಸ್ಪಿಟಲ್ ನಾಗರಬಾವಿ ಮೇನ್ ರೋಡ್ ಹತ್ರ ಬರುತ್ತೆ. ಸೊ ನೀವು ಒಂದ್ಸಲಿ ವಿಸಿಟ್ ಮಾಡಿ ಲೇಔಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಗೊಳ್ಳಿ. ಆಮೇಲೆ ನಮ್ಮ ಕಂಪ್ನಿ ಕಡೆಯಿಂದ ಕ್ಯಾಬ್ ಫೆಸಿಲಿಟಿ ಸಹ ಇರುತ್ತೆ, ಒಬ್ರು ಎಕ್ಸಿಕ್ಯೂಟಿವ್ ಸಹ ಬರ್ತಾರೆ. ನೀವು ಒಂದ್ಸಲಿ ವಿಸಿಟ್ ಮಾಡಿ, ಲೊಕೇಶನ್ ನಿಮ್ಗೆ ಓಕೆ ಆದರೆ ನಾನು ನಿಮಗೆ ಡೆಫಿನೆಟ್ ಆಗಿ ಒಂದು ಬೆಸ್ಟ್ ಪ್ರೈಸ್ಗೆ ನಾನು ಮಾಡ್ಕೊಡ್ತೀನಿ ಸರ್ ನಮ್ಮ ಲೇಔಟ್ ಅಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಯಾವ ರೀತಿ ಕೊಟ್ಟಿದ್ದೀವಿ ಅಂತ. ಸೊ ಒಂದು ಕ್ರಾಸ್ ಆಗಿರ್ಬೋದು, ಸೈಟ್ ನಂಬರ್ಸ್ ಆಗಿರ್ಬೋದು, ಲೇಔಟ್ ನೇಮ್ ಸಹ, ಅದ್ರ ಜೊತೆಗೆ ನೀವು ನೋಡ್ತಾ ಇರ್ಬೋದು ವಾಟರ್ ಲೈನ್ ಸಹ ಆಗಿದೆ. ನೀವು ಪ್ರತಿಯೊಂದು ಸಬ್ ರೋಡು ನೋಡ್ತಾ ಇರ್ಬೋದು ಸರ್. ಟಾರ್ ರೋಡ್ ಆಗಿದೆ, 30 ಫೀಟ್. ಹೌದು ಸರ್, ತುಂಬಾ ನೀಟ್ ಆಗಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೀವಿ ಲೇಔಟ್ನ. ಒಂದು ಸಲ ಗ್ರಾಹಕರು ವಿಸಿಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಲೇಔಟ್ ಏನು ಅನ್ನೋದು ಗೊತ್ತಾಗುತ್ತೆ ಸರ್. ಸರ್, ಈಗ ತುಂಬಾ ಜನ ಸೈಟ್ ತಗೊಳ್ಳೋ ಮೊದಲು ನಿಯರ್ ಬೈ ಏನಿದೆ ಅಂತ ನೋಡ್ತಾರೆ. ಹೇಳಿ ಸರ್, ಇಲ್ಲಿ ಅಕ್ಕಪಕ್ಕ ಎಲ್ಲ ಏನ್ ಡೆವಲಪ್ಮೆಂಟ್ ಇದೆ, ಮೇನ್ ಪ್ಲೇಸಸ್ ಎಲ್ಲ ಏನಿದೆ? ಸರ್ ಇವಾಗ ನಾನು ಮುಂದೆ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದಕ್ಕಿಂತ ಈಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಏನು ಅನ್ನೋದು ಹೇಳ್ಬಿಡ್ತೀನಿ. ಸೊ ನಮ್ಮ ಲೇಔಟ್ ಇಂದ ನಿಮಗೆ ಮಾಗಡಿ ಮೇನ್ ರೋಡ್ಗೆ ಜಸ್ಟ್ ವಾಕೇಬಲ್ ಡಿಸ್ಟೆನ್ಸು. ಸೊ ನೀವು ಲೆಫ್ಟ್ ತಗೊಂಡು ಮುಂದೆ ಬಂದರೆ ನಿಮಗೆ ಶೋಭಾ ಅಪಾರ್ಟ್ಮೆಂಟ್ ಇರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಇನ್ನು ತಾವರೆಕೆರೆ ನಿಮಗೆ ಹತ್ರನೇ
ಆಗುತ್ತೆ ಇಲ್ಲಿಂದ. ಸೊ ಮಾರ್ಕೆಟ್ ಸಹ ನಿಮ್ಗೆ ಹತ್ರನೇ ಇದೆ. ಅದ್ರ ಜೊತೆಗೆ ನಿಮಗೆ ಕಡುಬ್ಗೆರೆ ರೋಡಿಂದ ನಿಮಗೆ ಮೆಟ್ರೋ ಸಂಕ್ಷನ್ ಸಹ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಡೆವಲಪ್ಮೆಂಟ್ ಯಾವ ತರ ಬೆಳೀತಾ ಇದೆ ಅಂತ. ಸೊ ನಿಮ್ಗೆ ಪ್ರತಿಯೊಂದಕ್ಕೂ ಹತ್ರ ಆಗುತ್ತೆ ಸರ್. ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಇರ್ಬೋದು. ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಏನೆಲ್ಲ ಸಿಗ್ಬೋದು ಸರ್? ಸರ್ 24 ಗಂಟೆನೂ ಬಸ್ ಸರ್ವಿಸ್ ಇದೆ ಸರ್. ನೀವು 240 ಹತ್ತಿದ್ರೆ ಸೊ ಮೆಜೆಸ್ಟಿಕ್ ಆಗಿರ್ಬೋದು, ಮಾರ್ಕೆಟ್ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ಯಶವಂತಪುರ, ಕೆಂಗೇರಿ, ಸೊ ಮೈಸೂರು ರೋಡು, ಪ್ರತಿಯೊಂದಕ್ಕೂ ನಿಮಗೆ BMTC ಫೆಸಿಲಿಟಿ ಇದೆ. 24 ಗಂಟೆನೂ ಬಸ್ ಸರ್ವಿಸ್ ಇದೆ ಸರ್. ಇಲ್ಲಿ ಸೈಟ್ ಹತ್ರನೇ ಬಂದ್ಬಿಡುತ್ತೆ. ಹೌದು ಸರ್, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ ಇರೋದ್ರಿಂದ ನಮ್ಮ ಲೇಔಟ್ ಮುಂದೆನೆ ಬಸ್ ಹೋಗುತ್ತೆ ಸರ್. ಓಕೆ ಗೆಳೆಯರೆ, ನೋಡಿ ಟ್ರಾನ್ಸ್ಪೋರ್ಟೇಷನ್ಗೂ ಏನು ಇಶ್ಯೂ ಇಲ್ಲ, ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಯಾರೇ ಇಲ್ಲಿ ಮನೆ ತಗೊಂಡಿದ್ರಿ ಸರ್, ನಮ್ಮ ಲೇಔಟ್ ಬಂದು ಟೋಟಲ್ 5 ಎಕರೆ ಆಗಿರೋದ್ರಿಂದ 3 ಎಕರೆ ಬಂದು ಫೇಸ್ 1 ಎಷ್ಟು ನೀಟಾಗಿದೆ, ಕ್ಲೀನ್ ಆಗಿದೆ. ಸೊ ಫೇಸ್ 2 ಸಹ 2 ಎಕರೆಲಿ ಇರೋದ್ರಿಂದ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದೀವಿ ನೋಡಿ ಸರ್. ಸೂಪರ್ ಸರ್. ಸೊ ಲೇಔಟ್ ಮುಂದೆನೆ ನಿಮಗೆ ಗೇಟೆಡ್ ಕಮ್ಯುನಿಟಿ ಇರೋದ್ರಿಂದ ಸೆಕ್ಯೂರಿಟಿ ಸಹ 24 ಗಂಟೆನೂ ಇರ್ತಾರೆ. ಸೊ ತುಂಬಾ ನೀಟಾಗಿರುತ್ತೆ. ಅದ್ರ ಜೊತೆಗೆ ಸೇಫ್ಟಿ ಸೈಡು ನೀವು ನೋಡ್ತಾ ಇರ್ಬೋದು, ಫೆನ್ಸಿಂಗ್ ಸಹ ಇದೆ. ಹೌದು. ಸೊ ಪ್ರತಿಯೊಂದು ನೀಟಾಗಿ ಮೇಂಟೈನ್ ಮಾಡಿದೀವಿ ಸರ್ ನಮ್ಮ ಲೇಔಟ್ ಅಲ್ಲಿ. ಎಸ್ ಸರ್. ಸೊ ಈ ತರ ಎಲ್ಲ ರೀತಿ ಬೆನಿಫಿಟ್ ನಿಮಗೆ ಸಿಗುತ್ತೆ ಸರ್. ಈಗ ತುಂಬಾ ಜನರಿಗೆ ಒಂದು ನಾಲೆಜ್ ಇರಲ್ಲ, ಸೈಟ್ ತಗೊಂಡ್ರೆ ಯಾವ ತರ ಎಲ್ಲ ತಗೊಳ್ಬೇಕು, ಎಷ್ಟು ನಮಗೆ ರಿಟರ್ನ್ ಬರ್ಬೋದು ಅಂತ. ಅದ್ರ ಬಗ್ಗೆ ಹೇಳ್ತೀರಾ ಸರ್? ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಟೈಮ್ ವರೆಗೂ ರಿಟರ್ನ್ ನೋಡ್ಬೋದು ಸರ್? ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವೇ ಯೋಚನೆ ಮಾಡಿ ರಿಟರ್ನ್ಸ್ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. 3:1 ಅಲ್ಲ 4:1 ನೀವು ರಿಟರ್ನ್ಸ್ ಅನ್ನ, ನೀವು ಲಾಭವನ್ನ ನೀವು ತಗೋಬಹುದು ನಮ್ಮ ಲೇಔಟ್ ಅಲ್ಲಿ. ಸೊ ನೀವು ಜಸ್ಟ್ ಈಗ ಬೈ ಮಾಡಿದ್ರೆ ಜಸ್ಟ್ 6 ಮಂತ್ ಅಲ್ಲಿ ನೀವು ಏನಿಲ್ಲ ಅಂದ್ರೂ 200 ಇಂದ 300 ರುಪೀಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಮ್ಮ ಲೇಔಟ್ ಅಲ್ಲಿ. ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಸೊ ಕಡುಬ್ಗೆರೆಯಿಂದ ಮೆಟ್ರೋ ಸಹ ಸ್ಯಾಂಕ್ಷನ್ ಆಗಿದೆ. ಅದ್ರ ಜೊತೆಗೆ 6 ಲೈನ್ಸ್ ರೋಡ್ ಸಹ ನೀವು ಮಾಗಡಿ ರೋಡ್ ಅಲ್ಲಿ ಬರ್ತಾನೆ ನೀವು ಲೆಫ್ಟ್ ಸೈಡ್ ಅಲ್ಲೇ ನೋಡ್ಕೊ ಬರ್ಬೋದು. ಸೊ 6 ಲೈನ್ಸ್ ರೋಡ್ ಸಹ ಬರ್ತಾ ಇದೆ. ಸೊ ಮುಂದೆ ಫ್ಯೂಚರ್ ಅಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಸೊ ನೀವು ಎಲ್ಲೋ ಸಿಟಿಯಿಂದ ಹೊರಗಡೆ ತಗೋತಾ ಇಲ್ಲ, ಸಿಟಿ ನಿಯರು ಮಾಗಡಿ ರೋಡು, ಸೊ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನೀವು ತಗೋತಾ ಇದ್ದೀರಾ ಸರ್. ನೀವು ತಾವರೆಕೆರೆಗೆ ಹೋಗೋ ಅವಶ್ಯಕತೆನೂ ಇಲ್ಲ. ಬಿಫೋರೇ ನಿಮಗೆ ಕುರುಬ್ರಳ್ಳಿ ಅಂತ ವಿಲೇಜ್ ಬರುತ್ತೆ. ವಿಲೇಜ್ ಇಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ನಮ್ಮ ಲೇಔಟ್ ಬರುತ್ತೆ. ಈಗ ದೊಡ್ಡ ಹೈವೇ ಆಗ್ತಾ ಇದೆಯಾ ಸರ್? ಅದನ್ನು ಕನ್ಫರ್ಮ್ ಆಗಿದೆ ಗವರ್ನಮೆಂಟ್? ಹೌದು ಸರ್, ಖಂಡಿತವಾಗ್ಲೂ ನೀವು ಮಾಗಡಿ ರೋಡ್ ಇಂದ ಬರ್ತಾನೆ ನಿಮ್ಗೆ ಕಾಣಿಸುತ್ತೆ ನಿಮ್ಗೆ. ಸೊ ಯಾವ ರೀತಿ ರೋಡ್ ಎಲ್ಲ ಆಗ್ತಾ ಇದೆ ಅಂತ. ಅದು ಎಲ್ಲಿ ಕನೆಕ್ಟ್ ಆಗುತ್ತೆ ಸರ್? ಸರ್ ಅದು ಕಂಪ್ಲೀಟ್ ಆಗಿ ನಿಮ್ಗೆ ದೊಡ್ಡಬಳ್ಳಾಪುರ ಮೇನ್ ರೋಡ್, ಸೊ ಅಂದ್ರೆ ನಿಮ್ಗೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ಗೆ ಅದು ಕನೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಮಾಗಡಿ ಮೇನ್ ರೋಡ್ ನಿಮ್ಗೆ 120 ಫೀಟ್ ರೋಡ್, ಅದು ತಾವರೆಕೆರೆ ಗಂಟ ಸಹ ಆಗಿದೆ. ಸೊ ಇದಕ್ಕಿಂತ ಇನ್ನೇನ್ ಸರ್ ಬೇಕು ಡೆವಲಪ್ಮೆಂಟ್ ಒಬ್ಬ ಗ್ರಾಹಕರಿಗೆ ಇಮಿಡಿಯೇಟ್ ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ? ಇದಕ್ಕಿಂತ ಇನ್ನೇನ್ ಸರ್ ಬೇಕು ಡೆವಲಪ್ಮೆಂಟ್ ಸರ್? ಇವಾಗ ನೀವು ಅಕ್ಕಪಕ್ಕ ವಿಚಾರಿಸೋದಾದ್ರೆ 3,500 ಓಡ್ತಾ ಇದೆ. ಆದ್ರೆ ನಮ್ಮ ಲೇಔಟ್ ಅಲ್ಲಿ ಬಂದು 2,499, ಅಂದ್ರೆ ನಿಮಗೆ 20/30 15 ಲಕ್ಷ ಆಗುತ್ತೆ. ಇದ್ರಲ್ಲಿ ಯಾವುದೇ ರೀತಿ ಬ್ರೋಕರ್ಸ್ ಆಗಿರ್ಬೋದು, ಮೀಡಿಯೇಟರ್ಸ್ ಆಗಿರ್ಬೋದು ಯಾರು ಬರೋದಿಲ್ಲ. ಸೊ ಡೈರೆಕ್ಟ್ ನಾವೇ ಓನರ್ ಆಗಿರೋದ್ರಿಂದ ಸೊ ನಿಮಗೆ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಿಮಗೆ ಸ್ಪಾಟ್ ಬುಕ್ಕಿಂಗ್ ಯಾರು 1 ಲಕ್ಷ ಮಾಡ್ಕೋತಾರೋ ಅವ್ರಿಗೆ 3 ಗ್ರಾಮ್ ಗೋಲ್ಡ್ ಸಹ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಇಲ್ಲ ನಮಗೆ ಗೋಲ್ಡ್ ಬೇಡ, ಸೊ ಏನಾದರೂ ನೆಗೋಷಿಯಬಲ್ ಆಗ್ಬೋದಾ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಅನ್ನ ಮಾಡ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನಿಮಗೆ 70 to 80% ಬ್ಯಾಂಕ್ ಲೋನ್ ಸಹ ಆಗುತ್ತೆ. ಸೊ ನಮ್ಮ ಲೇಔಟ್ ಅನ್ನ ಆಲ್ರೆಡಿ ಸುಮಾರು ಬ್ಯಾಂಕುಗಳು ಸಹ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಕ್ಯಾನ್ಫಿನ್ ಆಗಿರ್ಬೋದು, ICICI ಆಗಿರ್ಬೋದು, HDFC ಆಗಿರ್ಬೋದು, LIC ಆಗಿರ್ಬೋದು, ಸೊ ಕೆಲವು ಅದರ್ ಬ್ಯಾಂಕ್ಸ್ ಸಹ ಬಂದು ನಮ್ಮ ಜೊತೆ ಟೈ ಅಪ್ ಆಗಿರೋದ್ರಿಂದ ಸೊ ನಿಮ್ಗೆ ಲೋನ್ ಸಹ 10 to 15 ಡೇಸ್ ಒಳಗಡೆ ನಿಮಗೆ ಲೋನ್ ಸಹ ಆಗೋಗುತ್ತೆ. ಓಕೆ, ಲೋನ್ ಫೆಸಿಲಿಟೀಸ್ ಅದ ಸರ್, ನೀವೇ ಮಾಡಿಸ್ಕೊಡ್ತೀರಾ ಸರ್? ಬುಕಿಂಗ್ ಪ್ರೊಸೆಸ್ ತಗೊಳ್ಳೋದಾದ್ರೆ ನಿಮಗೆ ಅವೈಲೇಬಲ್ ಬಂದು ಜಸ್ಟ್ 25 ಸೈಟ್ಸ್ ಮಾತ್ರ ಇರೋದು, ಅಂದ್ರೆ ಲಿಮಿಟೆಡ್ ಸೈಟ್ಸ್ ಮಾತ್ರ ಇರೋದ್ರಿಂದ ಸೊ ನೀವು ಸ್ಪಾಟ್ ಬುಕಿಂಗ್ ಬಂದು 1 ಲಕ್ಷ ಮಾಡ್ಕೋಬೋದು. ಇಲ್ಲ ಜಸ್ಟ್ ಡಾಕ್ಯುಮೆಂಟ್ಗಾದರೆ ನೀವು 25,000 ಕೊಟ್ಟು ನೀವು ಡಾಕ್ಯುಮೆಂಟ್ ಲೀಗಲನ್ನು ಮಾಡಿಸ್ಬೋದು. ಸೊ ಲೀಗಲ್ ಎಲ್ಲ ನಿಮಗೆ ಓಕೆ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸೊ ನೀವು ನೆಕ್ಸ್ಟ್ ಪ್ರೊಸೀಜರನ್ನು ಮೂವ್ ಮಾಡ್ಬೋದು. ಇಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವೇನು ಅಮೌಂಟ್ ಕೊಟ್ಟಿರ್ತೀರೋ ಅದು ಕಂಪ್ಲೀಟ್ ಆಗಿ ನಿಮಗೆ ರೀಫಂಡ್ ಇರುತ್ತೆ, ಯಾವುದೇ ರೀತಿ ಡಿಡಕ್ಷನ್ ಇರೋದಿಲ್ಲ. ಲೀಗಲ್ ನೋಡೋದಾದ್ರೆ ಯಾವುದಿದೆ ಸರ್ ಇದು? ಸರ್ ನಮ್ಮ ಲೇಔಟ್ ಬಂದು DC ಕನ್ವರ್ಷನ್ ಈ ಕಥಾ ಆಗಿದೆ ಸರ್. ಸೊ ನೀವು ಸ್ಪಾಟ್ ಬುಕಿಂಗ್ ಅಂದರೆ ನೀವು ಡಾಕ್ಯುಮೆಂಟ್ ಚಾರ್ಜಸ್ ಅಂತ 25,000 ಸಹ ತಗೋತೀವಿ. ಸೊ ನಿಮಗೆ ನೀವು ಲೀಗಲ್ ಸಹ ಮಾಡಿಸ್ಬೋದು. ಇಬ್ಬರಲ್ಲ 3 ಜನ ಲಾಯರ್ ಸಹ ಹತ್ರ ನೀವು ಕೊಟ್ಟು ಲೀಗಲನ್ನು ಮುಗಿಸ್ಕೊಂಬನ್ನಿ, ತದನಂತರ ಬುಕಿಂಗ್ ಪ್ರೊಸೆಸ್ ಏನಿದೆಯೋ ಮೂವ್ ಮಾಡೋಣ ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೆಲ್ಲ ಡೀಟೇಲ್ ಆಗಿ ನಮಗೆ ಇನ್ಫಾರ್ಮೇಷನ್ ನೀಡಿದ್ದಕ್ಕೆ. ಥ್ಯಾಂಕ್ ಯು ಸರ್.